ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸ್ಟೋರಿ ಶುರು ಆಗೋದು ಇಂಡಿಯಾದ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಸಿಟಿ ಚೆನ್ನೈನಲ್ಲಿ. ಕಾರ್ತಿಕ್ ಮತ್ತು ಅನು ಜಸ್ಟ್ ಮ್ಯಾರಿಡ್ ಕಪಲ್ಸ್. ಮದುವೆ ಆದ ಹೊಸದರಲ್ಲಿ ಎಲ್ಲರಿಗೂ ಇರೋ ಹಾಗೆ ಇವರಿಗೂ ಒಂದು ಡ್ರೀಮ್ ಇತ್ತು, ಒಳ್ಳೆಯ ಲೊಕೇಶನಲ್ಲಿ ಒಂದು ಪ್ರೈವೇಟ್ ಸ್ಪೇಸ್ ಇರಬೇಕು ಅಂತ. ಕಾರ್ತಿಕ್ ಸಿಟಿಯಲ್ಲೇ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಸೊ ಅವನಿಗೆ ಆಫೀಸ್ಗೆ ಹತ್ತಿರ ಇರೋ ಜಾಗ ಬೇಕಿತ್ತು. ಅದಕ್ಕೋಸ್ಕರ ಅವರು ತುಂಬಾ ಸರ್ಚ್ ಮಾಡ್ತಾಯಿದ್ರು. ಅವರಿಗೆ ಆಗ ಸಿಕ್ಕಿದ್ದೇ ಈ ಪ್ಲಾಟ್. ಆ ಮನೆ ನೋಡೋಕ್ಕೆ ತುಂಬಾ ಹಳೆಯದು, ಬಟ್ ತುಂಬ ವಿಶಾಲವಾಗಿತ್ತು. ಅಚ್ಚರಿಯ ವಿಷಯ ಅಂದರೆ ಸಿಟಿಯ ಹೃದಯ ಭಾಗದಲ್ಲಿದ್ದರೂ ಈ ಮನೆ ಬಾಡಿಗೆ ಸ್ವಲ್ಪ ಕಡಿಮೆ ಇತ್ತು. ಕಾರ್ತಿಕ್ ಚೀಪಾಗೆ ನಮಗೆ ಮನೆ ಸಿಕ್ತು ಅಂತ ಖುಷಿಪಟ್ಟರೆ, ಅನು ಮಾತ್ರ ಆ ಮನೆಯ ಮೇನ್ ಡೋರ್ ಓಪನ್ ಮಾಡಿದಾಗಲೇ ಏನೋ ಒಂದು ವಿಚಿತ್ರ ಅನುಭವ ಆಗ್ತಾಯಿತ್ತು. ಇಟ್ ವಾಸ್ ಲೈಕ್ ಎ ಸಡನ್ ಡ್ರಾಪ್ ಇನ್ ಟೆಂಪರೇಚರ್. ಒಂದು ರೀತಿಯ ತಣ್ಣನೆಯ ಗಾಳಿ ಅವಳನ್ನು ಸ್ವಾಗತಿಸಿದ ಹಾಗೆ ಆಗ್ತಾಯಿತ್ತು. ಆದರೆ ಹೊಸ ಮನೆಗೆ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಅವಳು ಆ ಫೀಲಿಂಗನ್ನು ಇಗ್ನೋರ್ ಮಾಡಿದ್ಲು. ಮೊದಲು ಒಂದೆರಡು ದಿನಗಳು ತುಂಬ ಬ್ಯೂಟಿಫುಲ್ ಆಗಿತ್ತು. ಇಬ್ಬರು ಜೊತೆಯಾಗಿ ಮನೆಯ ಕ್ಲೀನ್ ಮಾಡೋದು, ಹೊಸ ಕರ್ಟನ್ ಹಾಕೋದು, ಸಂಜೆ ಹೊತ್ತು ಬಾಲ್ಕನಿಯಲ್ಲಿ ಕೂತು ಕಾಫಿ ಕುಡಿಯೋದು, ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಇಟ್ ವಾಸ್ ಹ್ಯಾಪಿ ಆ್ಯಂಡ್ ನಾರ್ಮಲ್ ಲೈಫ್. ಆದರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. 3ನೇ ದಿನದ ರಾತ್ರಿ ಕಾರ್ತಿಕ್ ಸುಸ್ತಾಗಿ ನಿದ್ರೆಗೆ ಜಾರಿದ್ದ. ಆದರೆ ಅನುಗೆ ಮಾತ್ರ ನಿದ್ರೆ ಬಂದಿರಲಿಲ್ಲ. ಆ ಫ್ಲಾಟ್ನ ದೊಡ್ಡ ಹಾಲ್ನಲ್ಲಿ ಫ್ಯಾನ್ ತಿರುಗುವ ಶಬ್ದ ಬಿಟ್ಟರೆ ಬೇರೆ ಏನೂ ಕೇಳಿಸ್ತಿರಲಿಲ್ಲ. ಸಡನ್ನಾಗಿ ಅವಳಿಗೆ ಅನಿಸಿದ್ದು ಯಾರೋ ಮನೆಯ ಮೂಲೆ ನಿಂತು ಅವಳನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ. ಅವಳು ಸುತ್ತಲೂ ನೋಡ್ತಾಳೆ. ಕಿಟಕಿಯಿಂದ ಬರ್ತಿರೋ ಲೈಟಿಂದ ಎಲ್ಲವನ್ನೂ ಹುಡುಕ್ತಾಳೆ, ಬಟ್ ಯಾರೂ ಇರೋದಿಲ್ಲ. ಆ ಮನೆಯ ಪ್ರತಿ ಗೋಡೆಯಲ್ಲೂ ಏನೋ ಒಂದು ಕರಾಳ ರಹಸ್ಯ ಅಡಗಿದೆ ಅನ್ನೋ ಸತ್ಯ ಅವಳಿಗೆ ನಿಧಾನವಾಗಿ ಅರ್ಥ ಆಗಕ್ಕೆ ಶುರುವಾಯಿತು. ಆ ಮನೆಯಲ್ಲಿ ಅವರ ಜೀವನ ಶುರುವಾಗಿ 1 ವಾರ ಕಳೆದಿತ್ತು. ಕಾರ್ತಿಕ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಆದರೆ ಮನೆಯಲ್ಲೇ ಇರ್ತಿದ್ದಂಥ ಅನುಗೆ ಪ್ರತಿ ಕ್ಷಣವೂ ಏನೋ ಒಂದು ಅಸಹಜ ಘಟನೆ ಕಾಣ್ತಾ ಇತ್ತು. ಒಂದು ರಾತ್ರಿ ಕಾರ್ತಿಕ್ ಸೈಡ್ ಟೇಬಲ್ ಮೇಲೆ ಲೈಟ್ ಆಫ್ ಮಾಡಿ ಮಲಗಿದ್ದ. ತಕ್ಷಣ ಆ ಶಬ್ದ ಶುರುವಾಯಿತು, ಟಕ್ 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 ಅಂತ. ಅದು ಯಾರೋ ಗೋಡೆಯನ್ನು ಊರಿನಿಂದ ಕೆರಿತಾ ಇದ್ದಾರೆ ಹಾಗೆ ಕೇಳಿಸ್ತಾ ಇತ್ತು, ಅಥವಾ ಒಳಗಿಂದ ಯಾರೋ ಬಾಗಿಲನ್ನ ಬಡಿತಾ ಇರೋ ಹಾಗೆ ಕೇಳಿಸ್ತಾ ಇತ್ತು. ಅನು ಬೆಚ್ಚ ಬಿದ್ದು ಎದ್ದು ಕೂತ್ಕೋತಾಳೆ. ಕಾರ್ತಿಕ್ ಯಾರೋ ಬಾಗಿಲು ಬಡಿತಿದ್ದಾರೆ ನೋಡು ಅಂತ ಅಂತಾಳೆ. ಕಾರ್ತಿಕ್ ಎದ್ದು ಹೋಗಿ ಚೆಕ್ ಮಾಡ್ತಾನೆ, ಬಟ್ ಅಲ್ಲಿ ಯಾರೂ ಸಹ ಇರಲ್ಲ. ಅನು ಇದು ಹಳೆಯ ಬಿಲ್ಡಿಂಗ್, ಮರ ಮುಟ್ಟುಗಳು ಹಿಗ್ಗಿದಾಗ ಈ ಥರ ಸೌಂಡ್ ಬರೋದು ಕಾಮನ್, ಸುಮ್ಮನೆ ಮಲ್ಗು ಅಂತ ಸಮಾಧಾನ ಮಾಡ್ತಾನೆ. ಆದರೆ ಭಯಾನಕ ಘಟನೆ ನಡೆದಿದ್ದು ಮರುದಿನ ಮಧ್ಯಾಹ್ನ. ಅನು ಕಿಚನಲ್ಲಿ ಅಡುಗೆ ಮಾಡ್ತಿದ್ಲು. ಮಧ್ಯಾಹ್ನ ಬಿಸಿಲು ಮನೆಯ ಕಿಟಕಿಗಳ ಮೂಲಕ ಒಳಗಡೆ ಬರ್ತಿತ್ತು. ಸಡನ್ನಾಗಿ ಕಿಚನ್ನಲ್ಲಿ ಭಾರವಾದ ಸ್ಟೀಲ್ ಪಾತ್ರೆ ತಾನಾಗಿಯೇ ಗಾಳಿಯಲ್ಲಿ ಹಾರಿದಂತೆ ಬಂದು ನೆಲಕ್ಕೆ ಅಪ್ಪಳಿಸ್ತು. ಅನುಗೆ ಮೈಯೆಲ್ಲ ನಡುಗಲು ಶುರುವಾಯಿತು. ಅವಳು ತಕ್ಷಣ ಕಾರ್ತಿಕ್ಗೆ ಕಾಲ್ ಮಾಡಿ ಅಳ್ತಾ ವಿಷಯ ಹೇಳ್ತಾಳೆ. ಸಂಜೆ ಮನೆಗೆ ಬಂದ ಕಾರ್ತಿಕ್ ಕಿಚನ್ ನೋಡ್ತಾನೆ. ಪಾತ್ರೆ ಕೆಳಗೆ ಬಿದ್ದಿದೆ ನಿಜ, ಆದರೆ ಅವನು ಲಾಜಿಕ್ ಹುಡುಕ್ತಾನೆ. ಮನೆಯಲ್ಲಿ ವೆಂಟಿಲೇಷನ್ ಜಾಸ್ತಿ ಇದೆ, ತುಂಬ ಗಾಳಿ ಬಂದಿದ್ದಕ್ಕೆ ಬಿದ್ದಿರಬಹುದು ಅಂತ. ಆದರೆ ಅನು ಅವನನ್ನು ಕಿಟಕಿ ಹತ್ತಿರ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ಕಿಟಕಿಗಳೆಲ್ಲ ಲಾಕ್ ಆಗಿದೆ, ಹೊರಗೆ ಎಲೆಯೂ ಅಲುಗಾಡ್ತಿಲ್ಲ. ನೋಡು ಕಾರ್ತಿಕ್, ಇಲ್ಲಿ ಯಾವುದೋ ಗಾಳಿ ಸಹ ಇಲ್ಲ, ಆದರೂ ಆ ಪಾತ್ರೆ ಹೇಗೆ ಬಿತ್ತು ಅಂತ ಕೇಳ್ತಾಳೆ. ಆಗ ಕ್ಷಣದಲ್ಲಿ ಕಾರ್ತಿಕ್ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಆದರೆ ಅವಳು ಹೆದರಿಸಬಾರ್ದು ಅಂತ, ಇಲಿಗಳು ಇರ್ಬೋದು ಅನು, ನಾಳೆ ಪೆಸ್ಟ್ ಕಂಟ್ರೋಲ್ ಮಾಡೋಣ ಅಂಥೇಳಿ ಸುಳ್ಳು ಹೇಳ್ತಾನೆ. ಆದರೆ ಆ ರಾತ್ರಿ ಅವನಿಗೆ ಗೊತ್ತಿರಲಿಲ್ಲ, ಆ ಮನೆಯಲ್ಲಿ ಇರೋದು ಇಲಿಗಳಲ್ಲ, ಅವನ ಜೀವನ್ನೇ ಬದಲಿಸೋ ಒಂದು ಅಗೋಚರ ಶಕ್ತಿ ಅಂತ. ದಿನಗಳು ಕಳೀತಾ ಇದ್ದ ಹಾಗೆ ಮನೆಯಲ್ಲಿದ್ದ ಪಾಸಿಟಿವ್ ವೈಬ್ ಪೂರ್ತಿಯಾಗಿ ಮಾಯವಾಗಿತ್ತು. ಈಗ ಕಾರ್ತಿಕ್ ಮತ್ತು ಅನು ನಡುವೆ ಮಾತುಕತೆ ಕಡಿಮೆ ಆಗಿತ್ತು. ಯಾಕಂದರೆ ಆ ಮನೆಯಲ್ಲಿ ಇಬ್ಬರಿಗೂ ಒಂದು ರೀತಿಯ ಭಾರವಾದ ಅನುಭವ ಆಗಿತ್ತು. ಸಮಯ ಸರಿಯಾಗಿ ರಾತ್ರಿ 3 ಗಂಟೆ. ಹಾರರ್ ಪ್ರಪಂಚದಲ್ಲಿ ಇದನ್ನು ಡೆವಿಲ್ ಅವರ್ಸ್ ಅಂತ ಕರೀತಾರೆ. ಅನು ಗಾಢ ನಿದ್ರೆಯಲ್ಲಿದ್ದಳು. ಸಡನ್ನಾಗಿ ಕಣ್ಣು ಬಿಡ್ತಾಳೆ. ಯಾಕೋ ಅವಳಿಗೆ ಉಸಿರು ಕಟ್ಟಿದಂತೆ ಮೈಯೆಲ್ಲ ವಿಪರೀತ ಬೆವರುತ್ತೆ. ರೂಮ್ನಲ್ಲಿರೋ AC ಆನ್ನಲ್ಲಿದ್ದರೂ ಅವಳಿಗೆ ವಿಪರೀತ ಶಾಖ ಅನುಭವಿಸ್ತಾಳೆ. ಅವಳು ನಿಧಾನವಾಗಿ ಪಕ್ಕಕ್ಕೆ ತಿರುಗಿ ನೋಡ್ತಾಳೆ. ಕಾರ್ತಿಕ್ ಗಾಢವಾಗಿ ಮಲಗಿದ್ದಾನೆ. ಆದರೆ ಅವಳ ಹಾಸಿಗೆಯ ಪಕ್ಕದಲ್ಲಿ ಜಸ್ಟ್ ಫ್ಯೂ ಇಂಚಸ್ ದೂರದಲ್ಲಿ ಯಾರೋ ನಿಂತಿದ್ದಾರೆ ಅನ್ನೋ ಫೀಲಿಂಗ್ ಇತ್ತು. ಅವಳು ಭಯದಿಂದ ಕಣ್ಣುಗಳನ್ನ ಪೂರ್ತಿ ಬಿಟ್ಟು ನೋಡ್ತಾಳೆ. ಕತ್ತಲ್ಲಿ ಒಂದು ಕಪ್ಪು ನೆರಳು ಕಾಣುತ್ತೆ. ಅವಳನ್ನೇ
ದಿಟ್ಟಿಸಿ ನೋಡ್ತಾ ನಿಂತಿದೆ. ಆ ನೆರಳಿಗೆ ಮುಖ ಇಲ್ಲ, ಬರೀ ಕತ್ತಲೆ. ಅದು ಎಷ್ಟು ಹತ್ತಿರ ಇರುತ್ತಂದರೆ ಅದರ ಉಸಿರಾಟದ ಶಬ್ದ ಅನುಗೆ ಕೇಳಿಸಿತ್ತು. ಅನು ಕಿರ್ಚಬೇಕು ಅನಿಸುತ್ತೆ, ಬಟ್ ಅವಳ ಧ್ವನಿ ಹೊರಗಡೆನೇ ಬರಲ್ಲ. ಆದರೆ ಅವಳು ಎಚ್ಚರವಾಗಿದ್ಲು. ಕಡೆಗೂ ಶಕ್ತಿ ಮೀರಿ ಅವಳು ಕಾರ್ತಿಕ್ ಅಂತ ಜೋರಾಗಿ ಕಿರಿಸ್ತಾಳೆ. ಕಾರ್ತಿಕ್ ಗಾಬರಿಯಿಂದ ಎದ್ದು ಬೆಡ್ ಲೈಟ್ ಆನ್ ಮಾಡ್ತಾನೆ. ಲೈಟ್ ಬಿದ್ದ ಕ್ಷಣ ಆ ನೆರಳು ಗಾಳಿಯಲ್ಲಿ ಕರಗಿದಂತೆ ಮಾಯವಾಗುತ್ತೆ. ಕಾರ್ತಿಕ್ ಕೇಳ್ತಾನೆ, ಏನಾಯಿತು ಅನು, ಯಾಕೆ ಕಿರಿಸ್ತಾ ಇದೆಯಾ ಅಂತ. ಅನು ನಡುಗುತ್ತಾ ಬೆರಳು ತೋರಿಸಿ, ಅಲ್ಲಿ ಅಲ್ಲಿ ಯಾರೋ ನಿಂತಿದ್ದಾರೆ ಕಾರ್ತಿಕ್, ಜಸ್ಟ್ ಇಲ್ಲಿ ನನ್ನ ಪಕ್ಕದಲ್ಲೇ ಅಂತ ಹೇಳ್ತಾಳೆ. ಕಾರ್ತಿಕ್ ಇಡೀ ರೂಮ್ ಚೆಕ್ ಮಾಡ್ತಾನೆ. ಅಲ್ಮೇರಾ ಹಿಂದೆ, ಕರ್ಟನ್ ಹಿಂದೆ ನೋಡ್ತಾನೆ. ಯಾರೂ ಇಲ್ಲ. ನೋಡು ಅನು, ಇಲ್ಲಿ ಯಾರೂ ಇಲ್ಲ, ನಿನಗೆ ಸುಮ್ಮನೆ ಭ್ರಮೆ ಆಗಿದೆ ಅಂತಾನೆ. ಆದರೆ ಅನು ಮುಖದ ಮೇಲೆ ತುಂಬಾ ಭಯ ಕಾಣ್ತಾ ಇರುತ್ತೆ. ಆ ರಾತ್ರಿ ಘಟನೆ ನಂತರ ಕಾರ್ತಿಕ್ ಮತ್ತು ಅನುಗೆ ಆ ಮನೆಯಲ್ಲಿ ಇರಲು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಯಿತು. ಕಾರ್ತಿಕ್ ಹಠವಾದಿಯಾಗಿದ್ದರೂ ಅನು ಕಣ್ಣಲ್ಲಿರೋ ಆ ಭಯ ಅವನನ್ನು ಯೋಚನೆಗೆ ದುಡಿತು. ಈಸ್ ಸಮಥಿಂಗ್ ರಿಯಲಿ ರಾಂಗ್ ಹಿಯರ್ ಅನ್ನೋ ಪ್ರಶ್ನೆ ಅವನ್ನ ಕಾಡೋಕ್ಕೆ ಶುರುವಾಯಿತು. ಮರುದಿನ ಬೆಳಗ್ಗೆ ಕಾರ್ತಿಕ್ ಆಫೀಸ್ಗೆ ರಜೆ ಹಾಕಿ ಆ ಹಳೆಯ ಫ್ಲಾಟ್ನ ಬಗ್ಗೆ ರಿಯಲ್ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಕ್ಕೆ ಡಿಸೈಡ್ ಮಾಡ್ದ. ಅವನು ಮೊದಲು ಹೋಗಿದ್ದು ಆ ಅಪಾರ್ಟ್ಮೆಂಟ್ನ ಹಳೆಯ ವಾಚ್ಮ್ಯಾನ್ ಹತ್ತಿರ. ಒಂದು ಕಪ್ ಚಹಾ ಕೊಟ್ಟು ಮಾತು ಶುರು ಮಾಡಿದಾಗ ಆ ವಾಚ್ಮ್ಯಾನ್ ಮೊದಲು ಅವನು ಏನೂ ಹೇಳೋಕ್ಕೆ ಒಪ್ಪಿರಲಿಲ್ಲ. ಅದೆಲ್ಲ ಸುಮ್ಮನೆ ರೂಮರ್ಸ್ ಸರ್ ಅಂತ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ದ. ಆದರೆ ಕಾರ್ತಿಕ್ ಒತ್ತಾಯ ಮಾಡಿದಾಗ ಅವನು ಅಸಲಿ ವಿಷಯ ಬಾಯ್ಬಿಟ್ಟ. ನೋಡಿ ಸರ್, ಈ ಮನೆಯಲ್ಲಿ ನೀವಿರೋದಕ್ಕಿಂತ ಮುಂಚೆ ಒಬ್ಬಳು ಹುಡುಗಿ ಇದ್ಲು, ತುಂಬ ಚೆನ್ನಾಗಿದ್ಲು. ಆದರೆ ಸಡನ್ನಾಗಿ ಒಂದು ದಿನ ಇದೇ ಅಪಾರ್ಟ್ಮೆಂಟ್ನಲ್ಲಿ ಅವಳು ಸಾವನ್ನಪ್ಪಿದ್ಲು. ಆಫಿಷಿಯಲ್ ಆಗಿ ಅದು ಸುಸೈಡ್ ಅಂತ ಹೇಳಿದರು. ಆದರೆ ಆ ಸಾವಿನ ಹಿಂದೆ ತುಂಬ ಮಿಸ್ಟ್ರಿ ಇದೆ ಅಂತ ಏರಿಯಾದ ಜನರು ಮಾತಾಡ್ಕೊತಾ ಇದ್ದಾರೆ. ವಾಚ್ಮ್ಯಾನ್ ಮಾತು ಕೇಳಿ ಕಾರ್ತಿಕ್ಗೆ ತುಂಬಾ ಶಾಕ್ ಆಯಿತು. ಯಾವಾಗಲೂ ಆ ಮನೆಯಲ್ಲಿ ಬಾಡಿಗೆದಾರರು ಬಂದ 15 ದಿನಕ್ಕೆ ಮನೆ ಖಾಲಿ ಮಾಡ್ತಾರೆ. ಯಾರೂ ಅಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಆ ದೆವ್ವ ಬಿಡಲ್ಲ ಅಂತ ವಾಚ್ಮ್ಯಾನ್ ಎಚ್ಚರಿಕೆ ಕೊಟ್ಟ ಹಾಗೆ ಹೇಳ್ತಾನೆ. ಈಗ ಕಾರ್ತಿಕ್ಗೆ ಅನು ಕೇಳಿದಲ್ಲ ನಿಜ ಅಂತ ನಂಬಲೇಬೇಕಾದ ಪರಿಸ್ಥಿತಿ ಬಂತು. ಆದರೆ ಅವನು ಸೈನ್ಸ್ ಮತ್ತು ಲಾಜಿಕ್ ನಂಬುವ ವ್ಯಕ್ತಿ. ಅವನು ಡಿಸೈಡ್ ಮಾಡಿದ ಐ ನೀಡ್ ವಿಜುವಲ್ ಪ್ರೂಫ್ ಅಂತ. ಅವನು ಮನೆಗೆ ಬಂದು ಅನುಗೆ ಸಮಾಧಾನ ಮಾಡಿದ. ಇಡೀ ಮನೆಯ ಮೂಲೆ ಮೂಲೆಯಲ್ಲಿ ಹೈ ಡೆಫಿನೇಷನ್ CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ. ಬೆಡ್ರೂಮ್, ಹಾಲ್, ಕಿಚನ್ ಎಲ್ಲವೂ ಈಗ ಕಾರ್ತಿಕ್ನ ಮೊಬೈಲ್ನಲ್ಲೇ ಕನೆಕ್ಟ್ ಆಗಿತ್ತು. ನೋಡೋನು, ಇವತ್ತು ರಾತ್ರಿ ಈ ಮನೆಯಲ್ಲಿ ಗಾಳಿ ಅಲಗಾಡಿದರೂ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಪ್ರೂಫ್ ಸಿಕ್ಕಿದ್ರೆ ನಾವೇ ಈ ಮನೆ ಬಿಟ್ಟು ಹೋಗೋಣ ಅಂತ ಪ್ರಾಮಿಸ್ ಮಾಡ್ದ. ಆ ರಾತ್ರಿ ಇಬ್ಬರು ನಿದ್ರೆ ಮಾಡದೆ ಆ ಡಿಜಿಟಲ್ ಸ್ಕ್ರೀನ್ ಕಡೆಗೆ ನೋಡ್ತಾ ಕಾಯ್ತಿದ್ರು. ಸತ್ಯ ಎಂಬುದು ಇಲೆಕ್ಟ್ರಿಕಲ್ ಕಣ್ಣುಗಳಲ್ಲಿ ಸರಿಯಾದ ಕ್ಷಣ ಹತ್ತಿರ ಬಂದಿತ್ತು. ಆ ರಾತ್ರಿ ಇಡೀ ಮನೆ ಸ್ಮಶಾನದಂತೆ ಮೌನವಾಗಿತ್ತು. ಕಾರ್ತಿಕ್ ಮತ್ತು ಅನು ಬೆಡ್ರೂಮ್ನಲ್ಲಿ ಕುಳಿತು ತಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ CCTV ಫುಟೇಜನ್ನು ಲೈವ್ ಆಗಿ ನೋಡ್ತಿದ್ರು. ಸಮಯ ಸರಿಯಾಗಿ ರಾತ್ರಿ 2:55. ಮೊದಲಿಗೆ ಸ್ಕ್ರೀನ್ ಮೇಲೆ ಏನೂ ಕಾಣಿಸಲಿಲ್ಲ. ಬರೀ ಖಾಲಿ ಬೆಡ್ರೂಮ್ನಲ್ಲಿ ಕಪ್ಪು ಬಿಳುಪು ದೃಶ್ಯ ಮಾತ್ರ. ಅನುಗೆ ಭಯದಿಂದ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು. ಕಾರ್ತಿಕ್ ಅವಳ ಕೈ ಹಿಡಿದು, ರಿಲ್ಯಾಕ್ಸ್ ಅನು, ಏನೂ ಇಲ್ಲ ನೋಡು, ಸಮಾಧಾನವಾಗಿ ನೋಡು ಅಂತ ಹೇಳ್ತಿದ್ದ. ಆದರೆ ಸರಿಯಾಗಿ 3 ಗಂಟೆ ಆಗ್ತಿದ್ದ ಹಾಗೆ ಕ್ಯಾಮ್ರಾ ಫೀಡ್ನಲ್ಲಿ ಸಣ್ಣದಾಗಿ ಗ್ಲಿಚ್ ಶುರುವಾಗಿತ್ತು. ಸಡನ್ನಾಗಿ ಅನು ಮಲಗಿದ ಜಾಗದ ಪಕ್ಕದಲ್ಲಿ ಹಾಸಿಗೆ ಮೇಲೆ ಯಾರೋ ಭಾರವಾಗಿ ಕುಳಿತಂತೆ ಬೆಡ್ ನಿಧಾನವಾಗಿ ಕೆಳಕ್ಕೆ ಅಮುಕಿತ್ತು. ಇಬ್ಬರು ಮೈ ಜುಮ್ಮಂದಿತ್ತು. ಯಾಕಂದರೆ ಕಣ್ಣೆದುರು ಯಾರೂ ಇಲ್ಲ. ಆದರೆ ಸ್ಕ್ರೀನ್ ಮೇಲೆ ಹಾಸಿಗೆ ಮಾತ್ರ ಕೆಳಗೆ ಹೋಗಿದೆ. ಅಷ್ಟರಲ್ಲಿ ಆ ಬೆಡ್ ಪಕ್ಕದಲ್ಲಿ ಒಂದು ಆಕೃತಿ ನಿಧಾನವಾಗಿ ಗೋಚರಿಸೋಕ್ಕೆ ಶುರುವಾಯಿತು. ಒಬ್ಬ ಹುಡುಗಿ, ಬಿಳಿ ಬಣ್ಣದ ಹರಿದ ಬಟ್ಟೆ, ಮುಖದ ಮೇಲೆಲ್ಲ ಹರಡಿರೋ ಕಪ್ಪು ಕೂದಲು. ಅವಳು ಅನು ಮಲಗಿರೋ ದಿಕ್ಕಿಗೆ ಬಾಗಿ ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ಇಟ್ಕೊಂಡು ಹೋಗಿ ಏನೋ ಪಿಸುಗುಟ್ಟಿದ ಹಾಗೆ ಕಾಣ್ತಿತ್ತು. ಅವಳು ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿ ಕಿರ್ಚೋಕ್ಕೆ ಹೋದ್ಲು. ಬಟ್ ಕಾರ್ತಿಕ್ ಅವಳ ಬಾಯಿ ಮುಚ್ಚಿದ. ಸೌಂಡ್ ಮಾಡಬೇಡ, ಅವಳು ನನಗೆ ಕಾಣಿಸ್ತಿಲ್ಲ, ಬರೀ ಕ್ಯಾಮ್ರಾದಲ್ಲಿ ಮಾತ್ರ ಇದ್ದಾಳೆ ಅಂತ ಮೆಲ್ಲಗೆ ಹೇಳಿದ. ಆದರೆ ಅಸಲಿ ಶಾಕ್ ಕಾದಿದ್ದು ಆಮೇಲೆ. ಆ ಆತ್ಮ ನಿಧಾನವಾಗಿ ಅನು ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿ ಸರಿಯಾಗಿ ಗೋಡೆಯ ಮೇಲಿದ್ದ ಕ್ಯಾಮ್ರಾದ ಕಡೆಗೆ ನೋಡಿತ್ತು. ಆ ಹುಡುಗಿಯ ಕಣ್ಣುಗಳಲ್ಲಿ ಗುಳಿ ಬಿದ್ದಿತ್ತು. ಮುಖ ಪೂರ್ತಿ ಸುಟ್ಟು ಗಾಯವಾಗಿತ್ತು. ಅವಳು ಕ್ಯಾಮ್ರಾ ಕಣ್ಣನ್ನೇ ದಿಟ್ಟಿಸಿ ನೋಡ್ತಾ ತನ್ನ ಬಾಯನ್ನು ಅಗಲವಾಗಿ ತೆರೆದು ಒಂದು ಕ್ರೂರವಾದ ನಗುವನ್ನು ಬೀರಿದ್ಲು. ಆ ನಗು ಎಷ್ಟು ಭಯಾನಕವಾಗಿತ್ತಂದರೆ, ನೀವು ನನ್ನನ್ನು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ತಿರೋ ಹಾಗಿತ್ತು.
ತಕ್ಷಣವೇ ಇಡೀ ಮನೆಯ ಲೈಟ್ ತಾನಾಗೆ ಆನ್ ಆಫ್ ಆಗೋಕ್ಕೆ ಶುರುವಾಯಿತು. ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಸಿಗ್ನಲ್ ಲಾಸ್ಟ್ ಅನ್ನೋ ಮೆಸೇಜ್ ಬಂತು. ಆ ಕ್ಷಣದಲ್ಲೇ ಅವರಿಗೆ ಅರ್ಥವಾಯಿತು, ಅವರು ಆಕೆಯನ್ನು ನೋಡ್ತಿರೋದು ಮಾತ್ರ ಅಲ್ಲ, ಆಕೆ ಅವರ ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡ್ತಿದ್ದಾಳೆ ಅಂತ. ರಾತ್ರಿ ಅನು ಮತ್ತು ಕಾರ್ತಿಕ್ಗೆ 1 ಸೆಕೆಂಡ್ ಕೂಡ ಕಣ್ಮುಚ್ಚಕ್ಕೆ ಆಗಲಿಲ್ಲ. ಸೂರ್ಯನ ಮೊದಲ ಕಿರಣ ಭೂಮಿಗೆ ಬೀಳ್ತಿದ್ದ ಹಾಗೆ ಅವರು ಯಾವುದನ್ನು ಯೋಚನೆ ಮಾಡಲಿಲ್ಲ. ಬರೀ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ತಗೊಂಡು ಕೈಗೆ ಸಿಕ್ಕ ಬಟ್ಟೆಗಳನ್ನು ಬ್ಯಾಗ್ ಒಳಗಡೆ ತುರುಕಿ ಆ ಮನೆಯಿಂದ ಹೊರಗಡೆ ಓಡಿ ಬಂದರು. ಕಾರ್ತಿಕ್ ಆ ಮನೆಯ ಕಿಲಿ ಕೈಯನ್ನು ವಾಚ್ಮ್ಯಾನ್ ಕೈ ಕೊಟ್ಟು, ನನಗೆ ಈ ಮನೆ ಬೇಡ, ಅಡ್ವಾನ್ಸ್ ಅಮೌಂಟ್ ಕೂಡ ಬೇಡ ಅಂತ ಹೇಳಿ ಅಲ್ಲಿಂದ ಕಾರ್ ತಗೊಂಡು ಹೊರಟು ಬಿಟ್ಟರು. ಅವರು ಚೆನ್ನೈಯಿಂದ ದೂರವಿರೋ ಬೇರೆ ಯಾವುದೋ ಒಂದು ಸಿಟಿಗೆ ಒಂದು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದರು. ಆ ಮನೆಯಲ್ಲಿ ಯಾವುದೇ ಹಳೆಯ ಹಿಸ್ಟ್ರಿ ಇರಲಿಲ್ಲ. ಅದು ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್. 1 ವಾರ ಕಳೆದಿತ್ತು. ಅನು ನಿಧಾನವಾಗಿ ಆ ಭಯದಿಂದ ಹೊರಗೆ ಬರ್ತಿದ್ಲು. ಕಾರ್ತಿಕ್ ಕೂಡ ಅನ್ಕೋತಿದ್ದ, ಹಬ್ಬ ಲಕ್ಕಿಲಿ ಆ ಮನೆಯಿಂದ ಪಾರಾದ್ವಿ ಅಂತ. ಆ ಫ್ಲಾಟ್ ನೆನಪುಗಳು ನಿಧಾನವಾಗಿ ಮಾಸೋಕ್ಕೆ ಶುರುವಾದವು. ಆದರೆ ಒಂದು ದಿನ ಸಂಜೆ ಅನು ತನ್ನ ಹೊಸ ಬೆಡ್ರೂಮ್ನಲ್ಲಿ ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚುತ್ತಿದ್ಲು. ರೂಮ್ ತುಂಬ ಪಾಸಿಟಿವ್ ಆಗಿತ್ತು. ಕಿಟಕಿಯಿಂದ ತಣ್ಣನೆ ಗಾಳಿ ಬರ್ತಿತ್ತು. ಅವಳು ಕನ್ನಡಿಯಲ್ಲಿದ್ದ ತನ್ನ ಬಿಂಬವನ್ನು ನೋಡಿ ಸಣ್ಣದಾಗಿ ಸ್ಮೈಲ್ ಮಾಡಿದ್ಲು. ಆದರೆ ಕ್ಷಣದಲ್ಲಿ ಅವಳಿಗೆ ಏನೋ ಒಂದು ವಿಚಿತ್ರವಾದ ಅನುಭವ ಆಯಿತು. ಅವಳು ತನ್ನ ಕೈಯನ್ನು ಎತ್ತಿ ಕೂದಲು ಸರಿಪಡಿಸ್ಕೊಂಡ್ಳು. ಆದರೆ ಕನ್ನಡಿಯಲ್ಲಿರೋ ಪ್ರತಿಬಿಂಬ ಮಾತ್ರ ಕೈ ಎತ್ತುತ್ತಿರಲಿಲ್ಲ. ಅನುಗೆ ಮೈಯೆಲ್ಲ ಮರಗಟ್ಟಿದಂತಾಯಿತು. ಅವಳು ಕನ್ನಡಿಯನ್ನೇ ದಿಟ್ಟಿಸಿ ನೋಡಿದ್ಲು. ಕನ್ನಡಿಯಲ್ಲಿರೋ ಅನುವಿನ ಹಿಂದೆ ಅದೇ ಹಳೆಯ ಫ್ಲಾಟ್ನಲ್ಲಿದ್ದ ಆ ವಿಚಿತ್ರ ಹುಡುಗಿ ನಿಂತಿದ್ಲು. ಆ ಹುಡುಗಿ ಅನು ಹೆಗಲ ಮೇಲೆ ತನ್ನನೆಯ ಕೈಯನ್ನು ಇಟ್ಟು ಅನು ಕಿವಿ ಹತ್ತಿರ ಬಂದು ಮೆಲ್ಲಗೆ ಪಿಸಿಗುಟ್ಟಿದ್ಲು. ನಾನು ಆ ಮನೆಯನ್ನು ಪ್ರೀತಿಸಿರಲಿಲ್ಲ, ನಾನು ನಿನ್ನನ್ನು ಪ್ರೀತಿಸಿದೆ. ಫ್ರೆಂಡ್ಸ್, ಈ ಕಥೆಯಲ್ಲಿ ನನಗೆ ತಿಳಿಯೋ ಸತ್ಯ ಏನಂದರೆ, ಕೆಲವು ಆತ್ಮಗಳು ಮನೆಗೆ ಅಥವಾ ಜಾಗಕ್ಕೆ ಅಂಟಿಕೊಂಡಿರಲ್ಲ. ಅವುಗಳಿಗೆ ಕೆಲವು ವ್ಯಕ್ತಿಗಳು ಇಷ್ಟವಾದರೆ ಅದು ಅವರ ಎನರ್ಜಿ ಮಾತ್ರ. ಆದರೆ ಆ ವ್ಯಕ್ತಿಗಳ ಬೆನ್ನ ಹಿಂದೆ ಹೋಗುತ್ತೆ. ನೀವು ಎಷ್ಟೇ ದೂರ ಹೋದರೂ, ಎಷ್ಟೇ ಮನೆ ಬದಲಾಯಿಸಿದರೂ ಅವು ನಿಮ್ಮ ಶಾಡೋ ಥರ ನಿಮ್ಮ ಜೊತೆಗೆ ಇರುತ್ತವೆ. ಸೊ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಏನಾದರೂ ವಿಚಿತ್ರವಾಗಿ ನೋಡಿದರೆ ಹುಷಾರಾಗಿರಿ. ಯಾಕಂದರೆ ನೀವು ಅಲ್ಲಿಂದ ಹೊರಟು ಹೋದ ಮೇಲೆ ನಿಮ್ಮ ಕಾರಿನ ಬ್ಯಾಕ್ ಸೀಟ್ನಲ್ಲಿ ಯಾರೋ ಕುಳಿತಿರ್ಬೋದು, ಅಥವಾ ನಿಮ್ಮ ಹೊಸ ಮನೆಯ ಕನ್ನಡಿ ಹಿಂದೆ ಯಾರೋ ನಿಮಗಾಗಿ ಕಾಯ್ತಿರ್ಬೋದು. ಇದಾಗಿತ್ತು ಇವತ್ತಿನ ಸ್ಟೋರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.